ಒಂದು ಕಾರ್ನ ಪರ್ಚೇಸ್ ಮಾಡಬೇಕು ಅಥವಾ ನಾವು ಖರೀದಿ ಮಾಡಬೇಕು ಅಂತ ಅಂದಾಗ ಕಾರ್ನ ನಾವು ಏನು ನೋಡಿ ತೊಗೋತೀವಿ ಆಲ್ಮೋಸ್ಟು ಅಂತಂದರೆ ಬ್ರ್ಯಾಂಡ್ ನೋಡ್ತೀವಿ, ಅಥವಾ ಕಾರ್ ಒಂದು ಏನು ಮೈಲೇಜ್ ಕೊಡುತ್ತೆ ಕಲರ್ ನೋಡ್ತೀವಿ, ಫ್ಯೂಚರು ಸ್ಪೆಸಿಫಿಕೇಷನ್ಗಳು ನೋಡ್ತೀವಿ. ಸೇಫ್ಟಿ ಬಗ್ಗೆ ಸ್ವಲ್ಪ ಕಡಿಮೆನೇ ನಾವು ನೋಡೋದು. ಇತ್ತೀಚೆಗೆ ನೋಡ್ತಾ ಇರ್ಬೋದು, ಬಟ್ ಮೊದಲು ಅಂದರೆ ಇನ್ನೂ ಕೆಲವರು ಇದ್ದಾರೆ ಬ್ರ್ಯಾಂಡಿಂಗ್ ಮುಖ್ಯ ಆಗಿರುತ್ತೆ ಅಥವಾ ಮೈಲೇಜ್ ಮುಖ್ಯ ಆಗಿರುತ್ತೆ. ಬಟ್ ಸೇಫ್ಟಿ ಕೂಡ ನಮಗೆ ಅಷ್ಟೇ ಮುಖ್ಯ, ಯಾಕಂದರೆ ನಮ್ಮ ಜೊತೆ ಇಡೀ ಫ್ಯಾಮಿಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಲ್ಲ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಕಾರಲ್ಲಿ. ಸೊ ಸೇಫ್ಟಿ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ರೀಸೆಂಟಾಗಿ ಒಂದು ಕಾರ್ ಲಾಂಚ್ ಆಗಿದೆ, ಅದರ ವೇಟಿಂಗ್ ಪೀರಿಯಡು 9 ಮಂತ್ಸ್ ಕೂಡ ಇದೆ ಬುಕ್ಕಿಂಗ್ ಮಾಡಿರೋದವ್ರಿಗೆ. ಸೊ ಆ ಕಾರು ಕೂಡ ಕ್ರ್ಯಾಶ್ ಟೆಸ್ಟಲ್ಲಿ ಪಾಸ್ ಆಗಿದೆ, ಅದಕ್ಕೂ ಕೂಡ ಒಂದು ಸೇಫ್ಟಿ ರೇಟಿಂಗ್ಸ್ ಅಂತ ಬಂದಿದೆ. ಇನ್ನು ಈ ಸೇಫ್ಟಿ ರೇಟಿಂಗ್ಸ್ ಅಂತ ಅಂದ ತಕ್ಷಣ ನಮಗೆಲ್ಲ ಕನ್ಫ್ಯೂಸ್ ಆಗುತ್ತೆ. ಏನಿದೆ ಸೇಫ್ಟಿ ರೇಟಿಂಗ್ಸು, ಯಾರು ಕೊಡ್ತಾರೆ, ಹೇಗೆ ಟೆಸ್ಟ್ ಆಗುತ್ತೆ, ಎಲ್ಲನೂ ನೋಡ್ಕೊಂಡು ಬರೋಣ ಬನ್ನಿ ಈ ಒಂದು ವಿಡಿಯೋದಲ್ಲಿ. ಸೊ ಸೇಫ್ಟಿ ಅಂದ ತಕ್ಷಣ ಸ್ಟಾರ್ ಅಂತ ನಾವು ಮಾತಾಡ್ತೀವಿ. ರೇಟಿಂಗ್ಸ್, ಸ್ಟಾರ್ ರೇಟಿಂಗ್ಸು 4 ಸ್ಟಾರು, 3 ಸ್ಟಾರು, 5 ಸ್ಟಾರು. ಈ ಸ್ಟಾರ್ ರೇಟಿಂಗ್ಸ್ನ ಕೊಡುವಂಥವ್ರು ಯಾರು? ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಅವರು ಟೆಸ್ಟ್ಗಳನ್ನ ಮಾಡಿ ಈ NCAP ಅಂತ ಹೇಳ್ತಾರೆ. NCAP ಅಂತ ಅಂದರೆ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂತ. ಗ್ಲೋಬಲ್ NCAP ಮತ್ತು ಏಸಿಯನ್ NCAP ಅಂತಕ್ಕಂಥ ಕಂಪನಿ ಈ ಕಾರನ್ನು ಟೆಸ್ಟ್ ಮಾಡುತ್ತೆ. ಅವರು ಹಲವಾರು ರೀತಿಯಲ್ಲಿ ಒಂದು ಕಾರ್ಗಳನ್ನ ಹಲವಾರು ರೀತಿಯಲ್ಲಿ ಟೆಸ್ಟ್ಗಳನ್ನ ಮಾಡ್ತಾರೆ. ಕ್ರ್ಯಾಶ್ ಟೆಸ್ಟ್ ಇರ್ಬೋದು, ಮೊಬಿಲಿಟಿ ಟೆಸ್ಟ್ ಇರ್ಬೋದು. ಈ ರೀತಿ ಟೆಸ್ಟ್ಗಳನ್ನ ಮಾಡಿ ಈ ಕಾರು ಇಷ್ಟು ಸೇಫ್ ಆಗಿದೆ, ಇಷ್ಟು ಸೇಫ್ ಇಲ್ಲ, ಈ ರೀತಿಯಲ್ಲಿ ಅವರು ಆ ಕಾರ್ಗೆ ಒಂದು ರೇಟಿಂಗ್ಸ್ನ ಫಿಕ್ಸ್ ಮಾಡುವಂಥದ್ದು, ಕೊಡುವಂಥದ್ದು. ಇವತ್ತು ನಿಸ್ಸಾನ್ ಮ್ಯಾಗ್ನೆಟ್ ಅನ್ನುವಂಥ ಒಂದು ಕಾರ್ಗೂ ಕೂಡ 4 ಸ್ಟಾರ್ ರೇಟಿಂಗ್ಸ್ ಬಂದಿರುವಂಥದ್ದು ತುಂಬ ಒಳ್ಳೆಯ ವಿಷಯ. ಯಾಕಂದರೆ ಈ ಕಾರ್ಗೆ ಓವರ್ 9 ಮಂತ್ಸ್ವರೆಗೂ ಬುಕ್ಕಿಂಗ್ಸ್ ಮಾಡಿದವ್ರಿಗೆ 9 ಮಂತ್ಸ್ವರೆಗೂ ವೇಟಿಂಗ್ ಪೀರಿಯಡ್ ಇರುವಂಥದ್ದು. ಒಂದೇ ಒಂದು ಕಾರಣ ಅಂದರೆ ಎಲ್ಲ ಫೀಚರ್ಸು ಇದೆ. ತುಂಬ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೊಂಡ್ಕೊಳ್ಬೋದಂಥ ಒಂದು ಪ್ರೈಸ್ ರೇಂಜಲ್ಲಿ ಇರೋದರಿಂದ ತುಂಬ ಬುಕ್ಕಿಂಗ್ಸ್ ಆಗಿರುವಂಥದ್ದು. ಹಾಗೆ 9 ತಿಂಗಳವರೆಗೂ ಇದಕ್ಕೆ ವೇಟಿಂಗ್ ಪೀರಿಯಡ್ ಇರುವಂಥದ್ದು. ಇದರಲ್ಲಿ ಒಂದೇ ಒಂದು ಕೊರತೆ ಇತ್ತು, ಸೇಫ್ಟಿ ರೇಟಿಂಗ್ಸ್ ಇರದೇ ಇರತಕ್ಕಂಥದ್ದು. ಇವತ್ತು ಏಸಿಯನ್ ಒಂದು NCAPನವರು ಇದಕ್ಕೆ 4 ಸ್ಟಾರ್ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಆದರೆ ಗ್ಲೋಬಲ್ NCAPನಲ್ಲಿ ಇನ್ನೂ ಟೆಸ್ಟ್ ಆಗಿಲ್ಲ. ಬಟ್ ಆದರೆ ಗ್ಲೋಬಲ್ NCAPಗೂ ಏಸಿಯನ್ NCAPಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತ ಇರುವಂಥದ್ದು ನಾವು ನೋಡ್ಬೋದು. ಗ್ಲೋಬಲ್ NCAPಲ್ಲಿ ಸೇಫ್ಟಿ ಈ ಒಂದು ರೇಟಿಂಗ್ಸ್ ಹೇಗೆ ಮುಖ್ಯ ಆಗುತ್ತೆ ಅಥವಾ ಈ ಯಾವ ರೀತಿ ನಾವು ತಿಳ್ಕೊಬೋದು ಅಂತಂದರೆ ನೋಡ್ಬೋದು. ಒಂದು ಮಾರುತಿ ಎಸ್ಪ್ರೆಸ್ಸೋ ಒಂದು ಗ್ಲೋಬಲ್ NCAPಲ್ಲಿ ಟೆಸ್ಟ್ ಮಾಡಿದಾಗ 0 ಸ್ಟಾರ್ ತೊಗೊಂಡಿದೆ. ಇನ್ನು ರೆನಾಲ್ಟ್ ಕ್ವಿಡ್ ಕಾರ್ ಕೂಡ 2 ಸ್ಟಾರ್ ತೊಗೊಂಡಿದೆ ಗ್ಲೋಬಲ್ NCAP ಅವರು ಟೆಸ್ಟ್ ಮಾಡಿದಾಗ. ಸೊ ಈ ಟೆಸ್ಟಿಂಗು ಮತ್ತು ಅವರು ಕೊಡುವಂಥ ಸ್ಟಾರ್ ಮೇಲೂ ಕೂಡ ಸೇಫ್ಟಿ ಮುಖ್ಯ ಆಗಿರುತ್ತೆ. ಹಾಗಂದ್ಬಿಟ್ಟು 5 ಸ್ಟಾರ್ ಸೇಫ್ಟಿ ರೇಟಿಂಗ್ಸ್ ಇದೆ, 4 ಸ್ಟಾರ್ ಸೇಫ್ಟಿ ರೇಟಿಂಗ್ಸ್ ಇದೆ ಅಂದ್ಬಿಟ್ಟು ರಾಕೆಟ್ ಸ್ಪೀಡಲ್ಲಿ ನೀವು ಕಾರ್ ಓಡಿಸ್ತೀನಿ ಅಂತಂದರೆ ನಿಮ್ಮದು ಇವತ್ತು ನೀವೇ ಗಟ್ಟಿ. ಯಾಕಂದರೆ ಅವ್ರು ಕೆಲವೊಂದಿಷ್ಟು ಅವರದೇ ಆದಂಥ ಒಂದು ಮಾನ್ಯತೆಗಳನ್ನ, ಅವ್ರದ್ದೇ ಆದಂಥ ಒಂದು ರೂಲ್ಸು ರೆಗ್ಯುಲೇಷನ್ಸ್ಗಳನ್ನ ಇಟ್ಕೊಂಡು ಟೆಸ್ಟ್ ಮಾಡಿರ್ತಾರೆ. ನೀವು ನೋಡೋದು 64 ಕಿಲೋಮೀಟರ್ ಪರ್ ಅವರ್ಗೆ ಸ್ಪೀಡಲ್ಲಿ ಅವ್ರು ಟೆಸ್ಟ್ ಮಾಡಿರ್ತಾರೆ. ನೀವು ರ್ಯಾಕೆಟ್ ಸ್ಪೀಡಲ್ಲಿ ಹೋಗಿ ಎಲ್ಲನೂ ಗುದ್ದಿದ್ರೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ಸ್ ಇದ್ರೂ ವರ್ಕೌಟ್ ಆಗೋಲ್ಲ. ಸೊ ನಾವು ಗಾಡಿ ಓಡಿಸ್ಬೇಕಾದ್ರೂ ನಮ್ಮ ಒಂದು ಕಂಟ್ರೋಲಲ್ಲಿ ನಮ್ಮ ಗಾಡಿ ನಾವು ಹೇಳಿದ ರೀತಿಯಲ್ಲಿ ಕೇಳೋ ಥರ ಗಾಡಿ ಓಡಿಸ್ಬೇಕು. ಸೊ ಆಲ್ವೇಸ್ ಸೀಟ್ ಬೆಲ್ಟ್ನ ಹಾಕ್ಕೊಂಡು ಒಂದು ಲಿಮಿಟೆಡ್ ಸ್ಪೀಡಲ್ಲಿ ನಿಮ್ಮ ಕಾರನ್ನು ನೀವು ಚಲಾಯಿಸಿ. ಸೊ ಇನ್ನೊಮ್ಮೆ ನಿಸಾನ್ ಮ್ಯಾಗ್ನೆಟ್ ಯಾರ್ಯಾರು ಬುಕ್ಕಿಂಗ್ಸ್ ಮಾಡಿದ್ದೀರಾ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ನಿಮಗೆ 4 ಸ್ಟಾರ್ ರೇಟಿಂಗ್ಸ್. ಕಾರು ಸೇಫ್ಟಿ ಕಾರ್ ಜೊತೆಗೆ
ಎಲ್ಲ ಒಳ್ಳೊಳ್ಳೆ ಫ್ಯೂಚರ್ಗಳಿರುವಂಥ ಕಾರನ್ನ ನೀವು ಬುಕ್ ಮಾಡಿದರೆ ನೀವು ತಪ್ಪು ಮಾಡಿಲ್ಲ ಈಗ ಒಂದು ಕಾರನ್ನ ಬುಕ್ ಮಾಡಿ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ರೀತಿ ನಿಸಾನ್ ಮ್ಯಾಗ್ನೆಟ್ ಬಗ್ಗೆ ಫುಲ್ ರಿವ್ಯೂ ವಿಡಿಯೋ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಈ ಒಂದು ಕಾರಣ ಯಾರಾದರೂ ಬುಕ್ ಮಾಡಿದಂಥವ್ರಿಗೆ ನಿಮಗೆ ಗೊತ್ತಿರೋರಿದ್ದರೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಅವರಿಗೂ ಕೂಡ ಶೇರ್ ಮಾಡಿ. ನೀನು ಬುಕ್ ಮಾಡಿರುವಂಥ ಕಾರು 4 ಸ್ಟಾರ್ ರೇಟಿಂಗ್ ಪಡ್ಕೊಂಡಿದೆಯಪ್ಪ ಅಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಯು, ಧನ್ಯವಾದ.